ಸಿಎಂ ಪತ್ನಿ ಕೇಳಿದ್ದಾರೆ ಅನ್ನುವಂತಹ ಲೆಟರ್ ಅಲ್ಲಿ ವೈಟ್ನರ್ ಇಂದ ತಿದ್ದಿದ್ದಾರೆ. ಬೈರತಿ ಸುರೇಶ್ ಅವರು ಹೆಲಿಕಾಪ್ಟರ್ ಇಂದ ಬರುವಾಗಲೇ ಅದನ್ನ ತಿದ್ದಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡ್ತಾರೆ. ಏನೇನೋ ನೋಡ್ಬೇಕದು ಗೊತ್ತಿಲ್ಲ ಇನ್ನು. ಅದನ್ನ ಅವರೇನೋ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅದನ್ನ ಅಗತ್ಯ ಬಿದ್ದರೆ, ಅದರ ಅಗತ್ಯತೆ ಇದ್ರೆ ಅದನ್ನ SITನವರು ನೋಡ್ಕೊಳ್ತಾರೆ. ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಏನಿದ್ದಾರೆ ಅವ್ರು ನೋಡ್ಕೊಳ್ತಾರೆ. ಜಮೀನು ಸಂಬಂಧಪಟ್ಟಂತೆ ಮೂಡ ವಿಚಾರದಲ್ಲಿ 40-60 ರೇಷದಲ್ಲಿ ಸೈಟ್ ಕೊಡ್ತೀವಿ ಅಂದ್ರೆ ಒಪ್ಪಿಲ್ಲ, ಮತ್ತೆ ಪರಿಹಾರ ರೂಪದಲ್ಲಿ ಮತ್ತೆ ಮಾರ್ಕೆಟ್ ದರ ಇದೆ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಒಪ್ಪಿಲ್ಲ ಅಂತ ಹೇಳ್ಬಿಟ್ಟು, ಆದ್ರೆ ಅದ್ರ ಬದಲಾಗಿ ನೀವು ಎರಡನ್ನೂ ತಗೊಳ್ಳೋದಲ್ಲೇ ಯಾಕೆ ಈ ರೀತಿಯಾಗಿ ಇದು ಮಾಡಿದ್ರು ಅನ್ನೋದು ಈಗ ದೊಡ್ಡ ಪ್ರಶ್ನೆ. ಈ ಮೂಡದವರು ಅಧಿಕಾರಿಗಳೇ ಬಹಿರಂಗ ಮಾಡಿರ್ತಕ್ಕಂಥ ವಿಚಾರ ಇಲ್ಲ ನೋಡಿ. ಪದೇ ಪದೇ ಅನೇಕ ಪ್ರಶ್ನೆಗಳನ್ನ ಅನೇಕರು ತರ್ತಾ ಇದ್ದಾರೆ, ಮಾಧ್ಯಮದಲ್ಲಿ ತರ್ತಾ ಇದ್ದಾರೆ, ಬೇರೆ ಬೇರೆ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ನಾವು ಯಾರು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಇದ್ದಾರೆ ಅವರು ನೋಡ್ತಾರೆ. ಅದೆಲ್ಲ ಏನೇ ಬಂದರೂ ಕೂಡ ಈಗಾಗಲೇ ದೇಸಾಯಿ ಅವರ ಕಮಿಷನ್ನು ಅವ್ರ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಇಂತಹ ಯಾವುದಾದ್ರೂ ಮಾಹಿತಿಗಳು ಜನಸಮುದಾಯದಲ್ಲಿ ಅಥವಾ ಮಾಧ್ಯಮದಲ್ಲಿ ಅವರಿಗೆ ಸಿಕ್ಕಿದ್ರೆ ಅದನ್ನ ಕಮಿಷನ್ ಮುಂದೆ ಹೇಳ್ಬೋದು. ಸಾರ್ವಜನಿಕವಾಗಿ ಹೇಳಿಕೆಗಳು ಕೊಟ್ಟು ಗೊಂದಲ ಸೃಷ್ಟಿ ಮಾಡುವ ಬದಲು ಕಮಿಷನ್ ಮುಂದೆನೇ ಹೇಳಲಿ ಅಲ್ಲ, ಅವರು ತನಿಖೆ ಮಾಡ್ತಾರೆ. ಈಗ ನಾವು ಸುಮ್ಮನೆ ಈಗ ನಾನೊಂದು ಹೇಳಿಕೆ ಕೊಡ್ತೇನೆ, ಇನ್ನೊಬ್ಬರು ಒಂದು ಹೇಳಿಕೆ ಕೊಡ್ತಾರೆ, ಈ ರೀತಿ ಕನ್ಫ್ಯೂಷನ್ ಮಾಡೋದು ಬದಲು ಕಮಿಷನ್ ಮುಂದೆ ಯಾರು ಬೇಕಾದರೂ ಹೋಗಿ ಸ್ಟೇಟ್ಮೆಂಟ್ಗಳು ಕೊಡಬಹುದು. ಅವರು ಅದನ್ನು ಪರಿಶೀಲನೆ ಮಾಡ್ತಾರೆ.